So hello guys, welcome back to my channel, The Urban Tuluva. ಸೊ ವೀಕೆಂಡಲ್ಲಿ ನಾನು ತಿರ್ಗಲಿಕ್ಕೆ ಅಂತ ಶಾರ್ಜಾ ಬಂದಿದ್ದೆ ನನ್ನ ಫ್ರೆಂಡ್ ಮನೆಗೆ. ಸೊ ಇವಾಗ ನಮಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಲಿಕ್ಕಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮದೊಂದು ಟ್ರಿಪ್ ಎಲ್ಲ ಪ್ಲ್ಯಾನ್ ಆಗಿದೆ. ಹಾಗೆ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಕೂಡ ಇದೆ. ಸೊ ಬರ್ಡೇಗೋಸ್ಕರ ಎಂಥಾದ್ರೂ ಒಂದು ತಗೊಳ್ಳಿಕ್ಕೆ ಅಂತ. ಸೊ ಮೋಸ್ಟ್ಲಿ ದುಬೈಲಿ ಗೋಲ್ಡ್ ಸೂಕ್ ಅಂತ ಇದೆ, ನೀವು ಕೇಳಿರ್ಬೋದು. ಸೊ ಅಲ್ಲಿಗೆ ಹೋಗೋದು ಪ್ಲ್ಯಾನ್ ಇದೆ ಈಗ. ಸೊ ಇಲ್ಲಿ ಶಾರ್ಜಾದಿಂದ ದುಬೈಗೆ ಹೋಗಲಿಕ್ಕೆ ಒಂದು ಡಬಲ್ ಡೆಕ್ಕರ್ ಬಸ್ ಬರ್ತದೆ. ಅದು ತುಂಬ ಅಂದರೆ ನನಗೆ ತುಂಬ ಕಂಫರ್ಟೇಬಲ್ ಅನಿಸ್ತದೆ ಅದು. ಮತ್ತು ನೋಡಲಿಕ್ಕೆ ಸಹ ತುಂಬ ಒಳ್ಳೆಯ ಒಂದು ಫೀಲಿಂಗ್. ನಮಗೆ ಇಂಡಿಯಾದಲ್ಲಿ ಮುಂಬೈಲೆಲ್ಲ ನಾವು ನೋಡಿರ್ತೇವೆ ಡಬಲ್ ಹೈಟದ್ದು BST ಅಂತ ಬಸ್ ಇರ್ತದೆ. ಸೊ ಹಾಗೆ ಸೇಮ್ ಇಲ್ಲಿ ಸಹ ಒಂದು ಡಬಲ್ ಡೆಕ್ಕರ್ ಬಸ್ ಇದೆ. ಸೊ ಮೇನ್ಲಿ ಅದು ಶಾರ್ಜಾಗೆ ಹೋಗುದೆ. ಸೊ ಅದರಲ್ಲಿ ನಾವೀಗ ಶಾರ್ಜಾದಿಂದ ದುಬೈಗೆ ಹೋಗುವ. ಸೊ ಇಟ್ ಟೇಕ್ಸ್ ಲೈಕ್ 12 ದಿರಾಮ್ ತಗೊಳ್ತಾರೆ ಒಂದು ರೈಡಿಗೆ. ಸೊ 12 ದಿರಾಮ್ ಅಂದರೆ ಒಂದು ಆಲ್ಮೋಸ್ಟ್ 300 ರುಪೀಸ್ ತನಕ ಆಗ್ತದೆ. ಸೊ ನೋಡ್ಬೋದು ಇಲ್ಲಿ ಈಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೇವೆ. ಇದು ಶಾರ್ಜಾದ ಟ್ಯಾಕ್ಸಿ. ಇದು ಬ್ಲೂ ಕಲರ್ದು ಬಸ್ ನಮ್ಮದು ಶಾರ್ಜಾ ಲೋಕಲ್ ಇದೆ. ಇಲ್ಲಿ ಎಲ್ಲೆಲ್ಲ ಹೊಳೆ. ಸೊ ನೋಡುವ, ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ಬೋದು ಶಾರ್ಜಾದಿಂದ ದುಬೈಗೆ, ಇಲ್ಲಾಂದರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಟೈಮ್ ಆಗಿದೆ ಗೈಸ್, ಬಸ್ ಇನ್ನೂ ಸಹ ಕಾಣ್ತಾ ಇಲ್ಲ. ಸೊ ಮೋಸ್ಟ್ಲಿ ನಮಗೆ ಸಿಗ್ಬೋದು, ನೋಡುವ. ನೋಡಿ, ತುಂಬ ಬಿಸಿಲಿದೆ, ಹ್ಯೂಮಿಡ್ ಇದೆ, ತುಂಬ ಸೆಕೆ. ಈಗ ಅಂದರೆ ಇದು ಟೈಮಲ್ಲಿ ಇನ್ನೂ ಆಗಸ್ಟ್ ಎಲ್ಲ ಬರುವಾಗ ಇನ್ನೂ ಸಹ ಜಾಸ್ತಿ ಸೆಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ದುಬೈಯಲ್ಲಿ. ಸೊ ಈಗ ನಾನು ಬಿಸಿಲಲ್ಲಿ ನಿಂತಿದ್ದೇನೆ. ಮೊದಲು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಗೈಸ್, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಅದು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ತೆಗೆದಿದ್ದಾರೆ. ಸೊ ಸದ್ಯಕ್ಕೆ ಈಗ ಬಸ್ ಇಲ್ಲ. ನಾನೊಂದು ಸ್ವಲ್ಪ ನೆರಳಲ್ಲಿ ಹೋಗಿ ನಿಲ್ತೇನೆ, ಇಲ್ಲಾಂದರೆ ಊರಿಗೆ ಬರುವಾಗ ಕಪ್ಪಾಗ್ತೇನೆ ಗೈಸ್. ಸೊ ನಾವು ಸ್ವಲ್ಪ ಅಲ್ಲಿ ಹೋಗಿ ನಿಲ್ಲು ಆಚೆ ಕಡೆ. ಇದು ಬಸ್ ನೋಡಿ, ರೆಡ್ ಕಲರ್, ಅದು ಡಬಲ್ ಡೆಕ್ಕರ್. ಸೇಮ್ ಈ ಥರನೇ ಬಸ್ ನಮಗೆ ಸಹ ಬರ್ತದೆ ಈಗ. ಸೊ ಈ ಥರ ಬಸ್ ಗೈಸ್ ನೋಡಿ, ಇದು ಡಬಲ್ ಡೆಕ್ಕರ್ ಬಸ್. ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿರ್ತದೆ. ನನಗೆ ಇದರಲ್ಲಿ ಹೋಗಲಿಕ್ಕೆ ತುಂಬ ಇಷ್ಟ. ಅದರಲ್ಲಿ ಸಹ ಕೆಲವರೆಲ್ಲ ಮೇಲೆಗಡೆ ಹೋಗಿ ಫ್ರಂಟಲ್ಲಿ ಗ್ಲಾಸ್ ಇದೆಲ್ಲ ಇಲ್ಲಿ. ಸೊ ಇಲ್ಲಿ ಫ್ರಂಟಲ್ಲಿ ಗ್ಲಾಸ್ ಸೈಡಲ್ಲಿ ಒಳ್ಳೆ ವ್ಯೂಸ್ ಇರ್ತದೆ. ಅಲ್ಲಿ ಮಾತ್ರ ತುಂಬ ಜಾಸ್ತಿಯಾಗಿ ನಮಗೆ ಸೀಟ್ ಸಿಗಲ್ಲ, ಯಾಕೆಂದರೆ ಎಲ್ಲ ಬೇಗ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ. ಸೊ ಇದು ಶಾರ್ಜಾದ್ದು ಅಲ್ ಟೌನ್ ಅಂತ ಏರಿಯಾ. ಸೊ ನಮ್ಮದು ಬಸ್ ಇಲ್ಲಿಂದ ಬರ್ತದೆ. ಈಗ ನಾವೀಗ ಬಸ್ ವೆಯ್ಟ್ ಮಾಡ್ತಿದ್ದೇವೆ, ನೋಡುವ ಎಷ್ಟು ಗಂಟೆಗೆ ಬರ್ತದೆ ಅಂತ. ಸೊ ಗೈಸ್, ಒಂದು ಲಫಡ ಆಯಿತು ನಮ್ಮದು. ಅದು ಬಸ್ಸಲ್ಲಿ ಬರಲಿಕ್ಕೆ ಒಂದು ಕೆನೀಶ್ ಒಂದು ನೋಡ್ಕೊ. ಸೊ ಟಿಕೆಟ್ ನಮಗೆ ಹಣ ಕೊಟ್ಟು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ದೇರ್ ಸಮಥಿಂಗ್ ಲೈಕ್ ನೋಲ್ ಕಾರ್ಡ್ ಅಂತ ಒಂದು ಇರ್ತದೆ. ಸೊ ಇದು ನೋಲ್ ಕಾರ್ಡ್ ಇದ್ದರೆ ಮಾತ್ರ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗೋದು. ಸೊ ನಾನು ಮರ್ತೋಗಿ ನೋಲ್ ಕಾರ್ಡ್ ಮನೆಯಲ್ಲಿ ಬಿಟ್ಟು ಹೊಂದಿದ್ದೇನೆ ಗೈಸ್. ಸೊ ಹಾಗಾಗಿ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಈಗ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದೇವೆ. ಸಂಜೆ ಬರುವಾಗ ನಾನು ಬಸ್ಸಲ್ಲಿ ಪುನಃ ಬರ್ತೇನೆ. ಸೊ ಆವಾಗ ನಾನು ಬಸ್ ತೋರಿಸ್ತೇನೆ, ಬೇಜಾರು ಮಾಡಬೇಡಿ ಗೈಸ್. ಸೊ ಈಗ ನೋಡ್ಬೋದು, ಇದು ಶಾರ್ಜಾದು ಕಾರ್ನಿಶ್ ಇದೆ ಇಲ್ಲಿ. ಸೊ ನಾನು ಗುಬೇವಾ ರೀಚ್ ಆದಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಗೈಸ್, ವಿ ಹ್ಯಾವ್ ರೀಚ್ಡ್ ಅಲ್ ಗುಬೇಬಾ. ಸೊ ಇಲ್ಲಿ ನೋಡ್ಬೋದು. ಸೊ ನಾವು ಒಂದು ವೇಳೆ ಬಸ್ಸಲ್ಲಿ ಬಂದಿದ್ದರೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗ್ತಿದ್ದೆ ನಾನು. ಈಗ ಟ್ಯಾಕ್ಸಿಯಲ್ಲಿ ಬಂದ ಕಾರಣ ಸ್ವಲ್ಪ ನಡೆದುಕೊಂಡು ಆಚೆ ಡ್ರಾಪ್ ಮಾಡಿದರು. ಸೊ ಈಗ ನಾವು ಗೋಲ್ಡ್ ಶೂಟ್ನ ಹತ್ರ ಹೋಗ್ತಿದ್ದೇವೆ. ಗೋಲ್ಡ್ ಶೂಟ್ನಲ್ಲಿ ಹೋಗಿ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡ್ತೇನೆ. ಗೈಸ್, ವೆಯ್ಟ್ ಮಾಡ್ತಾಯಿದ್ದೇವೆ. ಇನ್ನೂ ಸಹ ಮನೆಗೆ ರೀಚ್ ಆಗಲಿಲ್ಲ. ಸೊ ಗೋಲ್ಡ್ ಶಾಪಲ್ಲಿದ್ದೇವೆ. ಹಾಯ್ ಗೈಸ್, ತುಂಬ ಸಮಯ ಆಯಿತು. ಈಗ ಆಗದಿಂದ ತಿರುಗ್ತಾ ಇರ್ತೇವೆ. ಎಷ್ಟು ಗಂಟೆಗೆ? ಒಂದು 3-4 ಗಂಟೆಗೆ ಬಂದಿದ್ದೆ. ಈಗ ಸಮಯ 6:10 ಆಗಿದೆ. ಸೊ ನಾನಿವತ್ತು ಒಂದು ಕ್ಯಾಮರಾ ನೋಡುವಂತಿದ್ದೇನೆ ಗೈಸ್. ಕ್ಯಾಮರಾ ಅಂದರೆ DJ ಅದೊಂದು ಡ್ರೋನ್ ತೆಗೊಳ್ಳೋ ಪ್ಲ್ಯಾನಲ್ಲಿದ್ದೇನೆ. ಅಂದರೆ ತೆಗೊಳ್ಳಿಕ್ಕಿಲ್ಲ, ಜಸ್ಟ್ ನೋಡಲಿಕ್ಕೆ. ಸೊ ಪ್ರೈಸ್ ಎಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಗೆ ಅಂತ ನೋಡುವ. ಸೊ ಇಲ್ಲಿ ನೋಡ್ಬೋದು, ತುಂಬ ಮೊಬೈಲ್ ಶಾಪ್ಸ್ ಎಲ್ಲ ಇದೆ, ಮತ್ತು ಕ್ಯಾಮರಾದೆಲ್ಲ ಶಾಪ್ಸ್ ಇದೆ. ಸೊ ಒಂದು ಕಡೆ ಹೋಗಿ ಎಂತೆಲ್ಲ ಆಪ್ಷನ್ ಇದೆ ಅಂತ ಒಮ್ಮೆ ಚೆಕ್ ಮಾಡಿ ನೋಡುವ. ಎಂದಾದರೂ ಸಿಕ್ಕಿದರೆ ನಿಮಗೆ ನಾನು ತೋರಿಸ್ತೇನೆ ಎಂತ ತಗೊಳ್ಳಿದ್ದೇನೆ ಅಂತ. ರಾತ್ರಿ ಆಯಿತು ಗೈಸ್, ಬೆಳಿಗ್ಗೆ ಬಂದಿದ್ದೆ ನಾನು 3 ಗಂಟೆಗೆ. ಈಗ ಸಂಜೆಯಾಗಿ ಕತ್ತಲೆ ಆಯಿತು. ಈಗ ಸಮಯ ಆಗಿದೆ
7:40, 4 ಗಂಟೆ ಆಯ್ತು ಇನ್ನು ಬಂದು ನಾವು. ಸೊ ಈಗ ಮನೆ ಕರಡೆ ಹೊರಡುವ. ನೋಡಿ ಗೈಸ್, ಕತ್ತಲಾಯಿತು ಫುಲ್. ಈಗ ಬೆಳಿಗ್ಗೆ ಬಸ್ಸಲ್ಲಿ ಬರಲಿಕ್ಕೆ ಆಗಿರಲಿಲ್ಲ, ಈಗ ಅಟ್ಲೀಸ್ಟ್ ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಸೊ ಫೈನಲಿ ಬಸ್ಸಲ್ಲಿದ್ದೇನೆ ಗೈಸ್. ನೋಡಿ ಈ ಥರ ಇದೆ. ಈಗ ನಾನು ಫಸ್ಟ್ ಫ್ಲೋರಲ್ಲಿದ್ದೇನೆ. ನಾನು ಮತ್ತೆ ಇಳಿಯುವಾಗ ತಿಳಿಸ್ತೇನೆ. ಫುಲ್ ಕತ್ತಲಾಗಿದೆ ಹೊರಗಡೆ, ಏನು ಕಾಣಿಸ್ತಿಲ್ಲ. ಶಾಪಿಂಗ್ ಎಲ್ಲ ಮಾಡಿದ್ದೆ, ಸ್ವಲ್ಪ ಟ್ರೈಪೋಡ್ ಎಲ್ಲ ತಗೊಂಡಿದ್ದೇನೆ. ತುಂಬ ಸಾಕಾಯಿತು ಗೈಸ್, ತಿರುಗಿ ಕೆಲವೆಲ್ಲ ಶಾಪಿಂಗ್ ಮಾಡಲಿಕ್ಕಿತ್ತು. ಮತ್ತು ಗೋಲ್ಡದ್ದು ಒಂದು ಅಂಗಡಿಗೆ ಹೋಗ್ಲಿಕ್ಕಿತ್ತು. ಮೊಬೈಲ್ ಶಾಪಿಗೆಲ್ಲ ಹೋಗಿ ತುಂಬ ಸುಸ್ತಾಗಿದೆ. ಓಕೆ, ಸೊ ಇನ್ನು ಈಗೊಂದು 20-30 ಮಿನಿಟ್ಸ್ ಆಗ್ತದೆ ದುಬೈಯಿಂದ ಶಾರ್ಜಾ ಹೋಗಲಿಕ್ಕೆ. ಸೊ ಇಳಿದ ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಇದು ಬಸ್ ಡಬಲ್ ಡೆಕ್ಕರ್. got down from the bus and the same place. ಸೊ ಗೈಸ್, ಹಿಂದುಗಡೆ ನೋಡ್ಬೋದು, ಬಸ್ಸಿಂದ ಇಳಿದ್ವಿ ಈಗ ಮನೆ ಕಡೆ ಹೋಗ್ತಾ ಇದ್ದೇನೆ. ನೋಡಿ, ತುಂಬ ಬ್ಯಾಗ್ಸ್ ಎಲ್ಲ ಇದೆ, ಹೆವಿ ಇದೆ. ಸೊ ಬ್ಲಾಗನ್ನು ಎಂಡ್ ಮಾಡುವ ಸಮಯ ಗೈಸ್. ಈಗ ತನಕ ವೀಡಿಯೋ ನೋಡಿದರೆ ನಿಮಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವೀಡಿಯೋದಲ್ಲಿ ಆ್ಯಕ್ಚುಲಿ ಎಂತ ಅಷ್ಟು ಇನ್ಫಾರ್ಮೇಟಿವ್ ಇರಲಿಲ್ಲ. ಸುಮ್ಮನೆ ನಾನು ಒಂದು ರೌಂಡ್ ಆಗಲಿಕ್ಕೆ ಹೋಗಿದ್ದೆ ದುಬೈ ಅಷ್ಟೇ. ಸೊ ಇನ್ನು ಮುಂದೆ ಬರುವ ಇದೆಲ್ಲ ಆ್ಯಕ್ಚುಲಿ ನಂದು ಜಸ್ಟ್ ಪ್ರಾಕ್ಟೀಸ್ ವ್ಲಾಗ್ ಗೈಸ್. ನೀವು ಬೇಜಾರು ಮಾಡಬೇಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ಅಂತ. ಸೊ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿಕ್ಕೆ ನಾನು ವ್ಲಾಗ್ ಮಾಡಿ ಟ್ರೈ ಮಾಡ್ತಿದ್ದೇನೆ. ಸೊ ಹೀಗೆ ಸ್ಟಾರ್ಟ್ ಮಾಡಿ ಇನ್ನೊಂದು 19 ಡೇಸ್ ಇದೆ ಲದಾಖ್ ಟ್ರಿಪ್ಪಿಗೆ. ಸೊ ಲದಾಖ್ ಟ್ರಿಪ್ ಹೋಗೋ ತನಕ ನಾನು ಸ್ವಲ್ಪ ನನಗೆ ಅಂದರೆ ಕ್ಯಾಮರಾ ಎಲ್ಲ ಹೋಲ್ಡ್ ಮಾಡಿ ಮತ್ತು ಮಾತಾಡಿ ಎಲ್ಲ ಸ್ವಲ್ಪ ಅಭ್ಯಾಸ ಆದರೆ ಮತ್ತು ನಿಮಗೆ ಒಳ್ಳೊಳ್ಳೆ ಕಾಂಟೆಂಟ್ ಕೊಡ್ತೇನೆ. ಓಕೆ, ಸೊ ಯಾರೆಲ್ಲ ವೀಡಿಯೋ ನೋಡಿದ್ರಿ ಗೈಸ್, ತುಂಬ ಥ್ಯಾಂಕ್ಸ್ ನಿಮಗೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋದಾದರೆ. ಸೊ ಸಿಗುವ. ಸೊ ಗೈಸ್, ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ವ್ಲಾಗ್ ನನಗೆ ಕರೆಕ್ಟಾಗಿ ಬಸ್ಸೆಲ್ಲ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಪುನಃ ಬೆಳಿಗ್ಗೆ ನಾನೊಂದು ಬಸ್ಸಲ್ಲಿ ಬಂದು ವೀಡಿಯೋ ಎಲ್ಲ ಮಾಡಿ ಹಾಕ್ತೇನೆ. ಆಮೇಲೆ ಈಗ ನೀವು ನೋಡಿರ್ಬೋದು ಆಲ್ರೆಡಿ. ಎಂಡ್ ಮಾಡುವ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಸಿ ಯು.